ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಗುರುಗಳ ಅನುಗ್ರಹದ ಸ್ಮರಣೆಯನ್ನು ಮಾಡುತ್ತಾ, ಗುರುಗಳ ಲಾಭ ನಮಗೆಲ್ಲ ಆಗುವಂತೆ ಅನುಗ್ರಹ ಮಾಡಿದ ಭಗವಂತನ ಅನುಗ್ರಹವನ್ನು ನಾವು ಸ್ಮರಿಸಬೇಕು. ಭಗವಂತನ ಬಗ್ಗೆ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಪೈಂಗಿ ಶ್ರುತಿಯ ಉದಾಹರಣೆಯನ್ನು ಮಾಡಿ ತಿಳಿಸ್ತಾರೆ. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮಃ ಜ್ಞಾನಜ್ಞಾನಃ ಸುಖಸುಖಃ ಸವಿಷ್ಣುಃ ಪರಮೋಕ್ಷರಃ. ಭಗವಂತನ ಅದ್ಭುತವಾದ ಶರೀರ ಸದ್ದೇಹ. ವೆಂಕಟೇಶ ದೇವರ ಸ್ಮರಣೆ ಮಾಡುವಾಗ ನೀವೆಲ್ಲ ಸ್ತೋತ್ರವನ್ನು ಹೇಳ್ತೀರಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಅಂತ. ಅಂತಹ ಅದ್ಭುತವಾದ ಸಚ್ಚಿದಾನಂದಾತ್ಮಕವಾದಂತಹ ಶರೀರ ಭಗವಂತನ ಶರೀರ. ಆನಂದರೂಪವಾದ ಗಂಧ ಇರುವಂತಹ ಸ್ವಾಮಿ. ಜ್ಞಾನಜ್ಞಾನ ಸುಖ ಸುಖ ಅಂತ ಆ ಒಂದು ಶಬ್ದದ ಅರ್ಥವನ್ನು ಚಿಂತನೆ ಮಾಡುವುದಕ್ಕೆ ಪ್ರಯತ್ನ ಮಾಡೋಣ. ಜ್ಞಾನಜ್ಞಾನ. ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ಜ್ಞಾನಜ್ಞಾನ ಎಂಬ ಶಬ್ದಕ್ಕೆ ಅರ್ಥ ಹೇಳ್ತಾರೆ, ಅತಿಶಯಿತ ಜ್ಞಾನ ವಿಶಿಷ್ಟ. ಭಗವಂತನ ಜ್ಞಾನ ಅತ್ಯಂತ ಅತಿಶಯಿತವಾದದ್ದು, ಸರ್ವೋತ್ತಮವಾದದ್ದು, ಯಾರಿಗೂ ಇಲ್ಲದೇ ಇರುವಷ್ಟು ಪರಿಪೂರ್ಣವಾದ ಜ್ಞಾನ ಭಗವಂತನಿಗೆ ಉಂಟು. ಅದಕ್ಕಾಗಿ ಭಗವಂತನಿಗೆ ಜ್ಞಾನಜ್ಞಾನ ಅಂತ. ಅಲ್ಪ ಸ್ವಲ್ಪ ಜ್ಞಾನ ಇದ್ದವನಲ್ಲ. ಲಕ್ಷ್ಮೀದೇವಿಗೂ ಬ್ರಹ್ಮಾದಿ ದೇವತೆಗಳಿಗೂ ಇಲ್ಲದಿರುವಂತಹ ಜಗತ್ತಿನಲ್ಲಿ ಏನಿದೆ ಅದೆಲ್ಲವನ್ನೂ ತಿಳಿದಂತಹ ಒಬ್ಬನೇ ಒಬ್ಬ, ಅವನು ಭಗವಂತ. ಜಗತ್ತಿನಲ್ಲಿ ಎನ್ನುವ ಶಬ್ದಕ್ಕೆ ದೇವರನ್ನು ಬಿಟ್ಟು ಬೇರೆ ಜಗತ್ತಿನಲ್ಲಿ ಅಂತಲ್ಲ, ದೇವರೂ ಸೇರಿದಂತೆ ಜಗನ್ನಿಯಾಮಕನಾದಂತಹ ಭಗವಂತ ಹಾಗೂ ಜಗತ್ತು ಇವೆರಡನ್ನೂ ಪರಿಪೂರ್ಣವಾಗಿ ತಿಳಿದವನು ದೇವರೊಬ್ಬನೇ. ದೇವರನ್ನು ಬಿಟ್ಟು ಜಗತ್ತನ್ನು ಪರಿಪೂರ್ಣವಾಗಿ ತಿಳಿದವರು ಬ್ರಹ್ಮದೇವರು ಇದ್ದಾರೆ, ಲಕ್ಷ್ಮೀದೇವಿಯೂ ಇದ್ದಾಳೆ. ಆಲೋಚನೆ ಮಾಡಿ ಎಲ್ಲವನ್ನೂ ತಿಳಿಯುವವರು ಬ್ರಹ್ಮದೇವರು, ಆಲೋಚನೆ ಇಲ್ಲದೆ ಎಲ್ಲವನ್ನೂ ತಿಳಿಯುವವಳು ಲಕ್ಷ್ಮೀ. ಆದರೆ ಇಬ್ಬರೂ ಕೂಡ ಭಗವಂತನ ವಿಷಯದಲ್ಲಿ ಪರಿಪೂರ್ಣವಾದ ಜ್ಞಾನವನ್ನು ಪಡೆದುಕೊಂಡಿಲ್ಲ. ಭಗವಂತ ತನ್ನ ಬಗ್ಗೆಯೂ ಪರಿಪೂರ್ಣವಾಗಿ ತಿಳಿದಿದ್ದಾನೆ, ಜಗತ್ತಿನ ಬಗ್ಗೆಯೂ ಪರಿಪೂರ್ಣವಾಗಿ ತಿಳಿದಿದ್ದಾನೆ ಅನ್ನೋದಕ್ಕಾಗಿ ಭಗವಂತನನ್ನು ಜ್ಞಾನಜ್ಞಾನ ಎಂಬುದಾಗಿ ಕರೆದಿದ್ದಾರೆ ಅಂತ ಟೀಕಾಕೃತ್ಪಾದರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ನಮಗೆಲ್ಲ ಇವತ್ತು ಜ್ಞಾನ ಬೇಕಾಗಿದೆ. ಜ್ಞಾನ ಬೇಕು ಅಂತ ಅಪೇಕ್ಷೆ ಇದ್ದರೆ ದೇವರಲ್ಲಿ ಜ್ಞಾನ ಇದೆ ಅಂತ ನಾವು ಉಪಾಸನೆ ಮಾಡಿದರೆ ಭಗವಂತ ನಮಗೆ ಜ್ಞಾನವನ್ನು ಕೊಡ್ತಾನೆ. ಅದಕ್ಕಾಗಿ ಭಗವಂತನನ್ನು ಜ್ಞಾನಜ್ಞಾನ ಅನಂತ ಜ್ಞಾನಪೂರ್ಣ ಎಂಬುದಾಗಿ ನಾವು ದೇವರನ್ನು ಚಿಂತನೆ ಮಾಡಿದರೆ ನಮ್ಮ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ಜ್ಞಾನವನ್ನು ಭಗವಂತ ಅನುಗ್ರಹ ಮಾಡಿ ಕರುಣಿಸ್ತಾನೆ. ಅದಕ್ಕಾಗಿ ಪರಮಾತ್ಮನನ್ನು ಹಾಗೆ ನಾವು ಚಿಂತನೆ ಮಾಡಬೇಕು. ಸ್ವಲ್ಪ ಅದರ ವಿವರಣೆಯನ್ನು ನಾವು ತಿಳಿಯಬೇಕು. ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಪರಬೋಧತನುಂಚ ತತಃ ಖಪತಿಂ. ಯಾಕೆ ದೇವರಿಗೆ ಅನಂತ ಜ್ಞಾನ ಇದೆ ಅಂತ ನಾವು ಚಿಂತನೆ ಮಾಡಬೇಕು. ಅನಂತ ಜ್ಞಾನ ಉಂಟಾ ದೇವರಿಗೆ ಅಂತ. ಅದಕ್ಕೆ ಶ್ರೀಮದಾಚಾರ್ಯರಂತಾರೆ,
ಸ್ವಮತಿಪ್ರಭವಂ ಜಗದಸ್ಯ ಯತಃ. ಆ ಭಗವಂತನ ಮತಿಯಿಂದಲೇ ಜ್ಞಾನದಿಂದಲೇ ಈ ಜಗತ್ತಿನ ಸೃಷ್ಟಿಯಾಗಿದೆ. ಜಗತ್ತಿನ ಸೃಷ್ಟಿಯನ್ನು ಮಾಡಿದ ಭಗವಂತನಿಗೆ ಜಗತ್ತಿನ ಸೃಷ್ಟಿಯ ಹಿನ್ನೆಲೆಯಲ್ಲಿ ಇರಬೇಕಾದ ಜ್ಞಾನ ಎಷ್ಟಿರಬಹುದು ಅಂತ ಊಹೆ ಮಾಡಿಕೊಳ್ಳಿ. ವಸ್ತು ಹೇಗಿದೆ ಅದಕ್ಕೆ ತಕ್ಕಂತೆ ಆ ವಸ್ತುವಿನ ನಿರ್ಮಾಣ ಮಾಡಿದ ವ್ಯಕ್ತಿಯ ಜ್ಞಾನ ಎಷ್ಟಿರಬಹುದು ಅಂತ ನಾವು ಊಹಿಸಿಕೊಳ್ತೇವೆ. ಒಂದು ಪುಟ್ಟ ಮಗು ಉಸುಕನ್ನು ಜೋಡಿಸಿ ಒಂದು ಮನೆ ಅಂತ ಕಟ್ಟತ್ತೆ. ಉಸುಕಿನ ಒಂದು ಗೋಪುರವನ್ನು, ಪುಟ್ಟ ಗೋಪುರ ಮಾಡಿ ಅದೇ ಒಂದು ಮನೆ ಅಂತ. ಅಷ್ಟೂ ತಿಳುವಳಿಕೆ ಇಲ್ಲದ 1 ತಿಂಗಳು 2 ತಿಂಗಳು ಮಗುವಿಗಿಂತಲೂ ಆ ಮಗುವಿಗೆ ಜ್ಞಾನ ಹೆಚ್ಚಿದೆ. ಯಾಕೆ ಅಂದರೆ ಅದಕ್ಕೆ ಒಂದು ಉಸುಕಿನ ಮನೆಯನ್ನಾದರೂ ಕಟ್ಟುವುದಕ್ಕೆ ಬರ್ತದೆ ಅಂತ. ಆದರೆ ಇನ್ನೊಬ್ಬ ಇನ್ನೂ ಸ್ವಲ್ಪ ದೊಡ್ಡವನಾಗಿದ್ದಾನೆ, 4-6 ವಸ್ತುಗಳನ್ನು ಜೋಡಿಸಿ ಒಂದರ ಮೇಲೆ ಒಂದಿಟ್ಟು ಮಧ್ಯದಲ್ಲಿ ಅವಕಾಶ ಆಗೋ ಹಾಗೆ ಮಾಡಿ ಕಟ್ಟಿಗೆಗಳನ್ನು ಜೋಡಿಸಿ ಒಂದು ಮನೆ ಅಂತ ಮಾಡಿದರೆ ಅವನಿಗೆ ಸ್ವಲ್ಪ ತಿಳುವಳಿಕೆ ಜಾಸ್ತಿ. ಸುಮ್ಮನೆ ಉಸುಕಿನ ಒಂದು ಗುಂಪು ಒಂದು ಕಡೆಗೆ ಸೇರಿಸಿದಂತೆ ಬೇರೆ ಬೇರೆ ವಸ್ತುಗಳಿಂದ ಮನೆಯನ್ನು ಕಟ್ಟಿದ್ದಾನೆ. ಕಟ್ಟಿಗೆ, ಕಲ್ಲು, ಇಟ್ಟಿಗೆ ಏನೋ ಜೋಡಿಸಿ ಸ್ವಲ್ಪ ತಿಳುವಳಿಕೆ ಹೆಚ್ಚಿದೆ ಅಂತ. ನಿಜವಾಗಿ ಒಂದು ಗುಡಿಸಲು ಕಟ್ಟಿಕೊಂಡ್ರೆ ಇನ್ನೂ ತಿಳುವಳಿಕೆ ಹೆಚ್ಚು. ಇಂತಹ ಭವ್ಯವಾದಂತಹ ಭವನವನ್ನೇ ಕಟ್ಟಿದರೆ ಆಗ ಅವನು ಇಂಜಿನಿಯರ್ ಅಂತ ಆಗ್ತಾನೆ, ಭಾರೀ ಬುದ್ಧಿವಂತ ಅಂತ. ಅವನ ಬುದ್ಧಿವಂತಿಕೆಗೆ ಬೆಲೆ ಕೊಡ್ತೇವೆ ನಾವು. ಬೆಲೆ ಕೊಟ್ಟು ಅವನ ತಿಳುವಳಿಕೆಯ ಉಪಯೋಗವನ್ನು ಮಾಡಿಕೊಳ್ತೇವೆ, ಕಾರಣ ಅಷ್ಟು ಹೆಚ್ಚು ಬುದ್ಧಿ ಇದೆ ಅಂತ. ಹಾಗಾದರೆ ವ್ಯಕ್ತಿಯ ಕಾರ್ಯವನ್ನು ನೋಡಿ ಅವನ ಬುದ್ಧಿಯನ್ನು ನಾವು ಅಳೀತೇವೆ. ಇಡೀ ವಿಶ್ವವನ್ನೇ ನಿರ್ಮಾಣ ಮಾಡಿದ್ದಾನೆ ಭಗವಂತ. ಇಂತಹ ಅದ್ಭುತವಾದ, ಜನ ಎಲ್ಲ ಸಾಮಾನ್ಯವಾಗಿ ತಿಳಿಯೋದು ದೇವರ ಸೃಷ್ಟಿಯಿಂದ ಕ್ಷಣ ತಲೆಯಲ್ಲಿ ಬರೋದು ನದಿಗಳು, ಸಮುದ್ರ, ಪರ್ವತ, ನಕ್ಷತ್ರಗಳು, ಇವುಗಳಷ್ಟೇ ದೇವರ ಸೃಷ್ಟಿ ಅಂತ. ಇದೆಲ್ಲ ಉಳಿದ ನಾನಾ ವಿಧವಾದ ಇವತ್ತಿನ ಜನರು ಮಾಡಿದ ಸೃಷ್ಟಿ, ಇದು ಜನರು ಮನುಷ್ಯರು ಮಾಡಿದ್ದು ಅಂತ. ಇದು ಮಾತ್ರ ದೇವರದು, ಇದಲ್ಲ ಅಂತ ಹೇಳುವಂತೆ ಇಲ್ಲ. ಇಂತಹ ಅದ್ಭುತವಾದ ನಾನಾ ವಿಧವಾದಂತಹ ಭವನಗಳೇ ಇರಬಹುದು, ಅನೇಕ ಯಂತ್ರಗಳಾಗಿರಬಹುದು, ವೈಜ್ಞಾನಿಕವಾದ ನಾನಾ ವಿಧವಾದ ಆವಿಷ್ಕಾರಗಳಿರ್ಬೋದು. ಅವುಗಳೆಲ್ಲವನ್ನೂ ಸೃಷ್ಟಿ ಮಾಡುವುದಕ್ಕೆ ಬೇಕಾದ ಬುದ್ಧಿಯನ್ನು ದೇವರು ಕೊಟ್ಟಿದ್ದಾನೆ. ಅಂತಹ ವಸ್ತುಗಳ ನಿರ್ಮಾಣ ಮಾಡುವುದಕ್ಕೆ ಬೇಕಾದ ಶರೀರವನ್ನು ಕೊಟ್ಟಿದ್ದಾನೆ, ಅಂಗಾಂಗಗಳನ್ನು ಕೊಟ್ಟಿದ್ದಾನೆ. ಧಿಯೋ ಯೋನಃ ಪ್ರಚೋದಯಾತ್, ಆ ಬುದ್ಧಿಯನ್ನು ಕೊಟ್ಟು ಒಳಗಿದ್ದು ಪರಮಾತ್ಮ ಆ ಕಾರ್ಯವನ್ನು ಮಾಡಿಸ್ತಾನೆ. ಹೀಗಾಗಿ ಇದೆಲ್ಲವೂ ದೇವರ ಸೃಷ್ಟಿಯೇ. ಇಂತಹ ಸೃಷ್ಟಿಯನ್ನು ಮಾಡುವುದಕ್ಕೆ ಬೇಕಾದ ಬುದ್ಧಿಯನ್ನು ದೇವರು ಸೃಷ್ಟಿ ಮಾಡ್ತಾನೆ ಅನ್ನೋದಕ್ಕೆ ಆ ಭಗವಂತನ ಬುದ್ಧಿ ಹೇಗಿರಬಹುದು, ಅವನ ಜ್ಞಾನ ಹೇಗಿರಬಹುದು ಅನ್ನುವುದನ್ನು ಊಹಿಸಿಕೊಳ್ಳಿ ಅಂತಾರೆ ಶ್ರೀಮದಾಚಾರ್ಯರು.